ಇವತ್ತು ತುಂಬ ದೊಡ್ಡ ಹಾಯ್ ಹಲೋ ನಮಸ್ಕಾರ, ನನ್ನ ಹೆಸರು ಶ್ರೇಯಸ್ ಅಂತ. ಮಾಡ್ತಾ ಇದ್ದೀನಿ. ಇನ್ನೊಂದೇನೆಂದರೆ ನನ್ನ ಒಂದು ಉದ್ದೇಶ ಇರಬೇಕು ಅಂತ ಅಂತಾರಲ್ಲ, ಅವರು ನಿನಗೆ ಏನಾದರೂ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶ್ರೇಯಸ್. ಇದು ನನ್ನ ಫಸ್ಟ್ ವಿಡಿಯೋ ವ್ಲಾಗು. ಚಾಲೆಂಜಿಗೆ ಬಿದ್ದು ಮಾಡ್ತಾ ಇದ್ದೀನಿ ಅಂತಲ್ಲ, ಮಾಡೋಕ್ಕಾಗಲ್ವಾ? ಯಾಕೆ ಮಾಡೋಕ್ಕಾಗಲ್ಲ? ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅಣ್ಣವ್ರು ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಟ್ರೈ ಮಾಡೋಣ. ಇವತ್ತು ಟ್ರೈ ಮಾಡಿದ್ರೆ ಯಾವಾಗ ಟ್ರೈ ಮಾಡ್ಬೋದು. ಸೊ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಫಸ್ಟ್ ವ್ಲಾಗು. ಹಾಯ್ ಹಲೋ, ನನ್ನ ಹೆಸರು ಶ್ರೇಯಸ್ ಅಂತ ಹೇಳಿ. ಇದು ನನ್ನ ಫಸ್ಟ್ ವಿಡಿಯೋ ವ್ಲಾಗ್ ನಾನು ಮಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ಒಂದು ರಿಕ್ವೆಸ್ಟು, ನನಗೆ ಈ ವಿಡಿಯೋ ಹೆಂಗೆ ಮಾಡಬೇಕು, ಫೋನ್ ಹೆಂಗೆ ಇಟ್ಕೊಬೇಕು, ಅಥವಾ ಇದಕ್ಕೆ ಪ್ರೊಸೀಜರ್ಸ್ ಇದೆಯಾ, ಹೆಂಗೆ ಅಪ್ಲೋಡ್ ಮಾಡಬೇಕು, ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಆದರೆ ಈ ವಿಡಿಯೋ ಮಾಡೋಕ್ಕೂ ಉದ್ದೇಶ ಏನಂದರೆ, ಪ್ರತಿಯೊಂದು ಕೆಲಸ ಮಾಡಬೇಕು ಅಂದರೆ ಒಂದು ಮೋಟೋ ಇರುತ್ತಂತೆ. ಈ ಮೋಟೋ ಏನಪ್ಪ, ನನಗೆ ಈ ಮೋಟೋ ಏನು ಅಂದರೆ, ನನ್ನ ಭಾಳ ಹತ್ರದಲ್ಲಿರೋರು, ನನ್ನ ಸ್ನೇಹಿತರು, ಹಿತಶತ್ರುಗಳು ಅಂದರೆ ತಪ್ಪಾಗಲ್ಲ, ಅವ್ರು ನನಗೊಂದು ಚಾಲೆಂಜ್ ಕೊಟ್ಟಿದ್ದಾರೆ. ಏನಂದರೆ, ಈ 2026 ಡಿಸೆಂಬರ್ ಒಳಗೆ ನೀನು ನಿಜವಾಗ್ಲೂ ತಾಕತ್ತಿದ್ರೆ 10K ಸಬ್ಸ್ಕ್ರೈಬರ್ಸ್ ಮಾಡಿ ತೋರಿಸು. ನೀನು ಏನಾದರೂ ಮಾಡೋದು ನನಗೆ ಗೊತ್ತಿಲ್ಲ, ಆದರೆ 10K ಸಬ್ಸ್ಕ್ರೈಬರ್ಸ್ ಮಾಡಿ ತೋರಿಸು. ಆದರೆ ನಿಜವಾಗ್ಲೂ ನಾನು ಒಪ್ಪಿದ್ದೀನಿ, ನೀನು ತಲೆ ಇದೆ ಅಂತ ಅಂದರು. ಸೊ ನಾನು ತುಂಬ ಜನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದೆ, ವಿಡಿಯೋ ಬ್ಲಾಗಿಂಗ್ ಕಷ್ಟನ ಅಥವಾ ಹಿಂಗೆ ಏನು ಅಂತ. ಸ್ವಲ್ಪ ಜನ ಅಂದರು, ಮಾಡ್ಬೋದು ಮಗ ನೀನು ಹಂಗೆ ಹಿಂಗೆ ಅಂತ. ಇನ್ನೊಂದು ಸ್ವಲ್ಪ ಜನ ಅಂದರು, ಮಾಡೋದು ದೊಡ್ಡದಲ್ಲ, ನಿನ್ನ ನೋಡಬೇಕು, ಏನಾದರೂ ಒಂದು ಸ್ಟ್ರಾಂಗ್ ಇರಬೇಕಲ್ವ, ಆ ಥರದ್ದು ಏನಾದರೂ ಮಾಡೋದು. ಸೊ ಏನು ಮಾಡ್ತೀನಿ ನನಗೆ ಖಂಡಿತ ಗೊತ್ತಿಲ್ಲ ಗೈಸ್, ಆದರೆ ಒಂದೊಂದು ಸತ್ಯ, ನಿಮ್ಮ ಎಂಟರ್ಟೈನ್ಮೆಂಟು ಖಂಡಿತ ಮಾಡ್ತೀನಿ. ಸೊ ಬಹಳ ಜನ ಬೆಳೆಸಿದ್ದೀರಾ, ಉಳಿಸಿದ್ದೀರಾ. ಹಾಗೆ ನಾನು ಒಬ್ಬ ಸೇರ್ಪಡೆ ಆಗ್ತಾ ಇದ್ದೀನಿ. ನನ್ನ ಕಂಟೆಂಟ್ಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ, ನಾನು ಭರವಸೆ ನಾನು ಕೊಡ್ತೀನಿ. ನಿಮ್ಮ ಮನೆ ಮಗ ಥರ ನನ್ನ ಸ್ವೀಕರಿಸಿ, ಆ್ಯಂಡ್ ನಿಮ್ಮೊಂದು ಬ್ಲೆಸ್ಸಿಂಗ್ಸ್ ಬೇಕು. ಇನ್ನೊಂದೇನೆಂದರೆ, ಏನೇ ಕೆಲಸ ಮಾಡಿದ್ರು ದೇವರ ಆಶೀರ್ವಾದ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದೀನಿ. ಒಂದು ಹೊಸ ಸ್ಟಾರ್ಟ್ ಅಂದರೆ ಒಂದು ಬಿಲೀಫ್ ಇರುತ್ತಲ್ಲ, ಅದಕ್ಕೋಸ್ಕರ. ಸೊ ಡೈಲಿ ಬ್ಲಾಗ್ಸ್ ಆಗುತ್ತೋ ಅಥವಾ ಮಧ್ಯ ಏನಾದರೂ ಎಂಟರ್ಟೈನ್ಮೆಂಟ್ ಬ್ಲಾಗ್ಸ್ ಆಗುತ್ತೋ, ಒಳ್ಳೆ ಏನೋ ಒಂದು ಬ್ಲಾಗ್ಸ್ ಒಂದು ಖಂಡಿತವಾಗ್ಲೂ ಸೂಪರ್ ಮಾಡಿಕೊಡೋ ಜವಾಬ್ದಾರಿ ನಂದು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತಿ. ಆ್ಯಂಡ್ ನಿಮಗೆ ನನ್ನ ಕಂಟೆಂಟ್ಸ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ಇವತ್ತಿನ ಬ್ಲಾಗ್ಸ್ ಎಲ್ಲ ನಾನು ನಿಮಗೆ ಬೈ ಎಂಡ್ ಆಫ್ ದ ಡೇ ಪೋಸ್ಟ್ ಮಾಡ್ತೀನಿ. ಸೊ ನಿಮ್ಮ ಆಶೀರ್ವಾದ ಬೇಕು, ಸಪೋರ್ಟ್ ಬೇಕು. ಮನ್ಸು ಮಾಡಿದ್ರೆ ಯಾರು ಯಾವಾಗ ಬೇಕಾದರೂ ಬೆಳಿಬೋದು ಗೈಸ್. ಅವ್ರ ತಲೆ ಇದ್ದರೆ ಖಂಡಿತ ಬೆಳೀತಾರೆ. ಸೊ ನೀವು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಹಾಯ್ ಗೈಸ್, ಫೈನಲಿ ಈಗ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಈಗ ನಮ್ಮ ಮನೆ ದೇವ್ರನ್ನ ದರ್ಶನ ಪಡ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಮ್ಮಪ್ಪ ಸ್ವಲ್ಪ ಲೇಟ್ ಮಾಡಿಬಿಟ್ರು. ಬನ್ನಿ ಅಪ್ಪನ ಕೇಳೋಣ. ಅಪ್ಪ, ನಾನು ಹೊಸ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಏನು ಅನಿಸ್ತಾ ಇದೆ? ದೇವ್ರು ಒಳ್ಳೇದು ಮಾಡಲಿ, ನೀನೆಲ್ಲ ವ್ಲಾಗಿಂಗ್ಸ್ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ. ನನ್ನ ವ್ಲಾಗಲ್ಲಿ ಹಂಗೆ ಕಾಣಿಸ್ಕೊತೀರಾ ನೀವು? ಖಂಡಿತ ಕಾಣಿಸ್ತೀನಿ. ಓಕೆ, ಸೊ ನೆಕ್ಸ್ಟ್ ಕಂಟೆಂಟು ಅಮ್ಮನ ಜೊತೆ ಅಪ್ಪನ ಜೊತೆ ಎಲ್ಲ ಮಾಡ್ತಿರ್ತೀನಿ ಗೈಸ್. ಸೊ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಹಾಯ್ ಗೈಸ್, ಟೀಗೆ ಬಂದಿದ್ದೀವಿ. ಈಗ ನಾನು ಅಕ್ಕಪಕ್ಕದ ಜೊತೆಲಿದ್ದಾಳೆ. ಸೊ ಕೇಳೋಣ ಬನ್ನಿ, ಹೇಗೆ ಅನಿಸ್ತಾ ಇದೆ? ಕಾಫಿ ಕುಡಿಯೋಣ ಬನ್ನಿ. ಸೊ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ. ಫೈನಲಿ ಟೆಂಪಲ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಸೊ ಬ್ಲೆಸ್ಸಿಂಗ್ಸ್ ಎಲ್ಲ ಆಗಿದೆ, ಮುಂದೆ ನೋಡೋಣ ಹೆಂಗಾಗತ್ತೆ. ಹಾಯ್ ಗೈಸ್, ಫೈನಲಿ ನಾವು ಮನೆಗೆ ರೀಚ್ ಆದ್ವಿ. ಫ್ರೆಶ್ ಅಪ್ ಎಲ್ಲ ಆದೆ. ಸೊ ಇವತ್ತು ಹೆಂಗಿತ್ತು ದಿನ ಆ್ಯಂಡ್ ಮೈ ಫಸ್ಟ್ ವ್ಲಾಗ್ದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.